ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿನಚರ್ಯೆ. ಭಕ್ತರ ಶ್ರಾವ್ಯವಾದ ಗಾನದಿಂದಲೇ ಅವರ ಏಳುವಿಕೆ. ಭಗವಂತನ ಸುಪ್ರಭಾತ ಮುಗಿಸಿದ ರಾಯರು ತಮಗಾಗಿ ಕಾದು ಕುಳಿತ ದೀನರಾದ ಭಕ್ತರಿಗೆ ದರ್ಶನ ಕೊಡುವುದು. ನಂತರ ಕಾವೇರಿ ನದಿಯಲ್ಲಿ ಅಷ್ಟಾಕ್ಷರ, ಷಡಾಕ್ಷರ, ದ್ವಾದಶಾಕ್ಷರ ಮಂತ್ರಾಭಿಮಂತ್ರಣ ಪುರಸ್ಸರವಾಗಿ ಮೃತ್ತಿಕಾದಿಗಳ ಲೇಪನ ಮಾಡಿಕೊಂಡು ಸ್ನಾನ ಮಾಡುತ್ತಿದ್ದರು. ನಂತರ ಶ್ರೀಹರಿಗೂ ಜಲಾಭಿಮಾನಿ ದೇವತೆಗಳಿಗೂ ಅರ್ಘ್ಯ ಕೊಟ್ಟು ಉತ್ತಮ ಕಾಷಾಯಾಂಬರ ಧರಿಸುತ್ತಿದ್ದರು. ನಂತರ ಗೋಪಿಚಂದನದಿಂದ 12 ನಾಮ ಮುದ್ರೆಗಳನ್ನು ಧರಿಸುತ್ತಿದ್ದರು. ಆಹ್ನಿಕದಲ್ಲಿ ಪ್ರಣವ ಮಂತ್ರ ಜಪಿಸುತ್ತಾ ಪುರಾಣ ಶ್ರವಣ ಮಾಡುತ್ತಿದ್ದರು. ತಮ್ಮ ಪರಮ ಗುರುಗಳಾದ ಶ್ರೀ ವಿಜಯೀಂದ್ರ ತೀರ್ಥರ ವೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಶ್ರೀ ರಂತಾಂಗಪಾಣಿ ಹಾಗೂ ಶ್ರೀ ಕುಂಬೇಶ್ವರರನ್ನು ಕ್ರಮವಾಗಿ ನಮಿಸಿ ಮಠವನ್ನು ಸೇರುತ್ತಿದ್ದರು. ಅಲ್ಲಿ ಶಿಷ್ಯರಿಗೆ ಬ್ರಹ್ಮಸೂತ್ರಗಳಿಗೆ ಅಪವ್ಯಾಖ್ಯಾನಗಳನ್ನು ಮಾಡಿರುವವರನ್ನು ಖಂಡಿಸುತ್ತಾ ಶ್ರೀ ಮದಾಚಾರ್ಯರು ಮಾಡಿರುವ ಮಹೋಪಕಾರವನ್ನು, ಅವರ ಭಾಷ್ಯವನ್ನು ವಿಷಾದವಾಗಿ ವಿವರಿಸಿ ಅದಕ್ಕಿರುವ ವ್ಯಾಖ್ಯಾನಗಳಾದ ಶ್ರೀ ಜಯತೀರ್ಥರ ತತ್ವಪ್ರಕಾಶಿಕ, ಶ್ರೀ ವ್ಯಾಸರಾಜರ ಶ್ರೀ ರಾಘವೇಂದ್ರ ಪೂರ್ವಾವತಾರ ಚಂದ್ರಿಕಾ ಮತ್ತು ಪ್ರಾಚೀನ ಯತಿಗಳ ವ್ಯಾಖ್ಯಾನಗಳನ್ನು ಕೂಡ ಮೇಳೈಸಿ ವಿವರಿಸುವಾಗ ಅವರಿಗಾಗುವ ಧನ್ಯತೆ ನಿಜವಾಗಿಯೂ ಶ್ರೀಹರಿಗೆ ಬಹು ಪ್ರೀತಿಕರವಾಗಿರುತ್ತಿತ್ತು. ಈ ಮಧ್ಯೆ ಒಂದೊಂದು ಸಾರಿ ಅವರ ಶಿಷ್ಯರಲ್ಲಿ ಪರಸ್ಪರ ಪೂರ್ವಪಕ್ಷ ಸಿದ್ಧಾಂತಗಳ ವಾದ ವೈಖರಿ ಎಂತಹ ಸಾಮಾನ್ಯರಿಗೂ ಉತ್ತಮ ಜ್ಞಾನದಾಯಕವಾಗುತ್ತಿತ್ತು. ಒಂದು ದಿನ ಶಿಷ್ಯನೊಬ್ಬ ಅದ್ವೈತ ಸಿದ್ಧಾಂತದ ಪೂರ್ವ ಪಕ್ಷವನ್ನು ಸಮರ್ಥಿಸುವುದಕ್ಕಾಗಿ ಜೀವ ಮತ್ತು ಈಶ್ವರರು ಬೇರೆ ಬೇರೆ ಎಂಬ ಸಿದ್ಧಾಂತವನ್ನು ನಿರಾಕರಿಸಿ ಜೀವ ಈಶರು ಒಂದೇ ಎಂಬ ಅದ್ವೈತವನ್ನೇ ನಿಜವಾದ ಸಿದ್ಧಾಂತವೆಂದು ಹೇಳಿದಾಗ ವೇದಾಂತಾದಿ ಎಲ್ಲ ಶಾಸ್ತ್ರಗಳು ಕರತಲಾಮಲಕ ಮಾಡಿಕೊಂಡಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಹಜ ಸಿದ್ಧವಾದ ತಮ್ಮ ಜ್ಞಾನದ ಮೂಲಕ ಶ್ರೀ ಹರಿಸರ್ವೋತ್ತಮ, ವಾಯುಜೀವೋತ್ತಮ, ಜೀವರು ಬೇರೆ ಈಶನೂ ಬೇರೆ ಎಂಬುದೇ ವೇದಶಾಸ್ತ್ರಗಳ ನಿಜವಾದ ಪರಿನಿಷ್ಠಿತವಾದ ಅರ್ಥವೆಂದು ಸ್ಥಾಪಿಸಿದರು. ಈ ರೀತಿ ಅವರ ವಾಕ್ಚಾತುರ್ಯವನ್ನು ಕೇಳಿ ನೋಡುವ ಭಾಗ್ಯ ಒದಗಿದ್ದಕ್ಕೆ ತಾನೇ ಧನ್ಯದೆಂದು ಆ ಶಿಷ್ಯನು ಆನಂದ ಬಾಷ್ಪ ಹರಿಸುತ್ತಿದ್ದನು. ಹೀಗೆ ನಮ್ಮ ಗುರುಗಳು ಪ್ರಾತಃ ಕಾಲ ಮುಗಿದು ಹೋಗಲು ಮಧ್ಯಾಹ್ನ ಸ್ನಾನ ಮಾಡಿ ಪೂಜೆಗೆ ಕುಳಿತುಕೊಳ್ಳುವರು. ಆಗ ಶ್ರೀ ಮೂಲ ರಾಮಚಂದ್ರ ದೇವರು, ಗರುಡವಾಹನ ದೇವರು, ದಿಗ್ವಿಜಯರಾಮ ದೇವರು, ಜಯರಾಮ ದೇವರು ಈ ಪ್ರತಿಮೆಗಳ ಜೊತೆಗೆ ಶ್ರೀ ವೇದವ್ಯಾಸ ದೇವರ ಸನ್ನಿಧಾನವುಳ್ಳ ಶ್ರೀ ವೇದವ್ಯಾಸ ದೇವರಿಂದಲೇ ಶ್ರೀ ಮಧ್ವಾಚಾರ್ಯರ ಮೂಲಕವಾಗಿ ಪರಂಪರೆಯಾಗಿ ಬಂದ ವ್ಯಾಸ ಮುಷ್ಟಿಕೆಯನ್ನು ಶ್ರೀ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಕ್ರಮದಂತೆ ಷೋಡಶೋಪಚಾರ ಪೂಜೆ ಮಾಡುತ್ತಿದ್ದರು. ಅನಂತರ ತೀರ್ಥಪ್ರಶಾನ ಮಾಡಿ ಮೂಲ ರಾಮದೇವರ ವರಪ್ರಸಾದ ರೂಪ ಭಿಕ್ಷೆಯನ್ನು ಸ್ವೀಕರಿಸುತ್ತಿದ್ದರು. ವಿರಾಮ ಎಂಬ ಶಬ್ದವನ್ನೇ ಹತ್ತಿರ ತಾರದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಿಕ್ಷಾ ಸ್ವೀಕಾರದ ನಂತರ ವ್ಯಾಕರಣ, ತರ್ಕ, ಮೀಮಾಂಸಾ ಹಾಗೂ ವೇದಾಂತ ವಿಷಯಗಳಲ್ಲಿ ಜಟಿಲ ಸಮಸ್ಯೆಗಳನ್ನು ಪಂಡಿತರಿಗೆ ತೋರಿಸುತ್ತಾ
ವಿವರಣೆ ಮಾಡುತ್ತಿದ್ದರು. ಸಂಜೆ ಮತ್ತೆ ಸ್ನಾನವನ್ನು ಆಚರಿಸಿ ಪೂಜಾರಾಧನೆ ಮಾಡಿ ಕ್ಷೀರ ಫಲಗಳನ್ನು ದೇವರಿಗೆ ಅರ್ಪಿಸಿ ಬಂಗಾರದ ತಟ್ಟೆಯಲ್ಲಿ ಮಂಗಳಾರತಿ ಮಾಡಿ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುತ್ತಿದ್ದರು. ಆ ಮೂಲರಾಮನೆಂದರೆ ಅವರಿಗದೆಷ್ಟು ಭಕ್ತಿ! ಆತನ ಪೂಜೆಗಾಗಿಯೇ ಅಲ್ಲವೇ ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಬಂದದ್ದು. ವಾಗ್ಗೇಯಕಾರರಾದ ಅವರು ಕನ್ನಡದ ಪದಪದ್ಯ ಸುಳಾದಿಗಳ ಮೂಲಕ ಪರಮ ಭಕ್ತಿಯಿಂದ ಹಾಡಿ ಹೊಗಳುತ್ತಾ ಶ್ರೀ ಮೂಲರಾಮದೇವನನ್ನು ಸ್ತೋತ್ರ ಮಾಡುತ್ತಿದ್ದರು. ಅವರು ರಚಿಸಿದ ಪದಗಳ ಪೈಕಿ ಈಗ ನಮಗೆ ದೊರೆತಿರುವುದು ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದ ಎಂಬ ಹಾಡು. ಇನ್ನು ಅವರು ರಚಿಸಿದ ಅನೇಕ ಕೃತಿಗಳು ಆಗಿನ ಕಾಲದಲ್ಲಿ ಮುದ್ರಣ ಸೌಕರ್ಯವಿಲ್ಲದೆ ಲೋಪವಾಗಿರುವುದು ದುರದೃಷ್ಟಕರ ಸಂಗತಿ ಎಂದೇ ಹೇಳಬಹುದು. ಈಗ ಇರುವ ಈ ಹಾಡಿನ ಭಾವವಾದರೂ ತಮ್ಮನ್ನು ಶ್ರೀಹರಿಯ ಹೊರತು ಬೇರೆ ಯಾರೂ ಉದ್ಧರಿಸಲಾರರು ಮತ್ತು ಸಮಸ್ತ ರಕ್ಷಣ ಭಾರ ಆ ಪರಮಾತ್ಮನದೇ ಆಗಿದ್ದು ಕ್ಷಣ ಕ್ಷಣಕ್ಕೂ ಜೀವಿಯು ಅಸ್ವಾತಂತ್ರ್ಯವುಳ್ಳವನೆಂಬ ಭಾವ ಭೈರವಿ ರಾಗದಲ್ಲಿ ಆ ಹಾಡನ್ನು ಹೇಳಿದವರಿಗೆ ತಾನಾಗಿ ತಿಳಿದು ಬರುತ್ತದೆ. ಶ್ರೀರಾಯರ ವೀಣಾ ವಾದನದಿಂದಲೂ ಗಾತ್ರ ಕಚೇರಿಯಿಂದಲೂ ಶ್ರೀಹರಿಯ ಕರುಣೆಗೆ ಪರವಶರಾಗಿ ಕಣ್ಣಿಂದ ಆನಂದ ಬಾಷ್ಪ ಸುರಿಸುತ್ತಾ ಭಕ್ತಿಯೇ ಮೈವೆತ್ತ ಮೂರ್ತಿಯಾಗಿ ಮೈ ಮರೆತು ತಲ್ಲೀನರಾಗುತ್ತಿದ್ದರು. ಹಾಗೂ ಧ್ಯಾನ ಮಾಡುತ್ತಾ ಮಾಡುತ್ತಾ ಅಂತರ್ದೃಷ್ಟಿಯಿಂದ ಶ್ರೀ ಮೂಲ ರಾಮಚಂದ್ರನ ಮೂರ್ತಿಯನ್ನು ಸಮಾಧಿಯೋಗದಲ್ಲಿ ತಿಲಕಿಸುತ್ತಾ ತಲ್ಲೀನರಾಗಿ ಗಂಟೆಗಟ್ಟಲೆ ಕೂಡುತ್ತಿದ್ದರು. ಈ ಭಕ್ತಿಯ ಪರಾಕಾಷ್ಠತೆ ಇವರಿಗೆ ಪ್ರಹ್ಲಾದರಾಜರಾಗಿ ಅವತರಿಸಲು ಕಯಾಧುದೇವಿಯ ಉದರದಲ್ಲಿದ್ದಾಗಲೇ ಪರಮ ಭಾಗವತೋತ್ತಮರಾದ ಶ್ರೀ ನಾರದ ಮಹರ್ಷಿಗಳಿಂದ ಬಂದ ಉಪದೇಶದ ಬಳುವಳಿ. ಭಗವಂತನಿಗೆ ಸಮೀಪರಾದವರ ಅದೃಷ್ಟವೇ ಹಾಗಿರುತ್ತದೆ. ಅವರಿಗೆ ಎಲ್ಲೆಲ್ಲೂ ಶ್ರೀಹರಿಯೇ ಕಾಣುತ್ತಾನೆ. ಸರಸ್ವತಮ್ಮನವರ ದೇಹ ಪರಿತ್ಯಾಗ. ಶ್ರೀ ರಾಘವೇಂದ್ರ ತೀರ್ಥರು ಸನ್ಯಾಸದ ಸ್ವೀಕರಿಸಿದ ಸುದ್ದಿಯನ್ನು ಕೇಳಿದ ಸರಸ್ವತಮ್ಮನವರು ಪತಿಯ ವಿರಹ ತಾಳಲಾರದೆ ಬಾವಿಗೆ ಬಿದ್ದು ದೇಹ ಬಿಟ್ಟರು. ಇತ್ತ ಕಡೆ ಪತಿಯ ಸನ್ಯಾಸ ಸ್ವೀಕಾರದ ಸುದ್ದಿಯನ್ನು ತಿಳಿದ ಸರಸ್ವತಿ ಅಮ್ಮನವರ ಎಲ್ಲ ಕಾರ್ಯಗಳನ್ನು ಸ್ಥಗಿತಗೊಂಡವು. ಜಗತ್ತೇ ಶೂನ್ಯವಾಯಿತು. ಕ್ಷಣ ಕ್ಷಣಕ್ಕೂ ಮೂರ್ಛೆಯಿಂದ ದುಃಖದ ಮಹಾಪೂರವೇ ಉಂಟಾಗಿ ಪತಿವಿಯೋಗ ಬಾಧೆ ಭರಿಸಲಾರದಾಗದು. ಅಷ್ಟರಲ್ಲಿ ಸಂಭಾಳಿಸಿಕೊಂಡು ದೈವ ಸಂಕಲ್ಪ ಈ ರೀತಿಯಾಯಿತೇ ಎಂದು ಸಮಾಧಾನ ಪಟ್ಟುಕೊಂಡರು. ಸಾಧ್ಯವಾಗದೆ ಈ ಲೋಕವನ್ನೇ ಬಿಟ್ಟು ಬಿಡುವ ಆಲೋಚನೆಯಿಂದ ಆತ್ಮಹತ್ಯೆಗೆ ಮನಸ್ಸು ಮಾಡಿದರು. ಅದು ಪಾಪ ಕಾರ್ಯವೆಂದು ಗೊತ್ತಿದ್ದರೂ ಚಿಕ್ಕ ವಯಸ್ಸಿನಲ್ಲೇ ಪತಿ ಇದ್ದೂ ಕೂಡ ನೋಡದಂತಹ ವಿರಹ ಉಂಟಾದುದನ್ನು ಅವರು ಸಹಿಸದಾಗಿದ್ದರು. ಅವರಿಗೆ ಅತಿಯಾದ ದುಃಖದ ಉಪಶಮನಕ್ಕೆ ಬೇರೆ ದಾರಿಯೇ ತೋಚದಿರಲು ಹತ್ತಿರವಿದ್ದ ಒಂದು ಬಾವಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡರು. ಸಂಜೆ ಲಕ್ಷ್ಮೀ ನಾರಸಿಂಹಾಚಾರ್ಯರು ಶ್ರೀ ಸುಧೀಂದ್ರ ತೀರ್ಥರ ಬಳಿಗೆ ಬಂದು ಸರಸ್ವತಮ್ಮನವರು ತನ್ನ ಪತಿದೇವರು ಸನ್ಯಾಸವನ್ನು ಸ್ವೀಕರಿಸಿದರು ಎಂಬ ಸುದ್ದಿಯನ್ನು ಕೇಳಿ ದುಃಖ ಸಹಿಸಲಾರದೆ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರೆಂಬ ವಾರ್ತೆಯನ್ನು ತಿಳಿಸಿದರು. ಪುತ್ರ ಲಕ್ಷ್ಮೀನಾರಾಯಣನು ಅವರ ಕರ್ಮಗಳನ್ನು ನೆರವೇರಿಸುತ್ತಿದ್ದಾನೆ ಎಂದರು. ಆಗ ಶ್ರೀಗಳವರು, ಓ ಮೂಲರಾಮ, ಪ್ರೇಮದ ಹೃದಯ ಎಳೆಯ ಜೀವವೇ ಬೇಕಾಗಿತ್ತೆ. ಶ್ರೀಹರಿಚಿತ್ತ ಆಕೆಯ ಕರ್ಮಾದಿಗಳಿಗೆ ಮಠದಿಂದಲೇ ಸರ್ವ ವ್ಯವಸ್ಥೆಯಾಗಲಿ ಎಂದರು. ಈ ವಿಷಯವನ್ನು ಶ್ರೀ ರಾಘವೇಂದ್ರರಿಗೆ ಏಕಾಂತದಲ್ಲಿ ಶ್ರೀ ಸುಧೀಂದ್ರರು ತಿಳಿಸಿದರು. ಈ ವಿಷಯವನ್ನು ತಿಳಿದ ಚಿಕ್ಕ ಶ್ರೀಗಳವರು ಕ್ಷಣಕಾಲ ಸ್ತಂಭಿತರಾದರು. ಸ್ವಲ್ಪ ಹೊತ್ತು ಅವರ ಮನಃಪಟಲದಲ್ಲಿ
ತಮ್ಮ ಪೂರ್ವಾಶ್ರಮದ ಪತ್ನಿಯ ಸದ್ಗುಣಗಳು ನೆನಪಿಗೆ ಬಂದವು ಮತ್ತು ಆಕೆಯೊಡನೆ ನಡೆಸಿದ ಧಾರ್ಮಿಕ ಕಾರ್ಯಗಳೆಲ್ಲವೂ ಎದುರಿಗೆ ಕಂಡಂತಾಗಿ ಕಣ್ಣಿನಿಂದ 4 ಹನಿ ದುಃಖಾಶ್ರುಗಳು ಹೊರಬಂದವು. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಕ್ಷಣ ತಮ್ಮನ್ನು ಸಂಭಾಳಿಸಿಕೊಂಡವರಾಗಿ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ನಿಟ್ಟುಸಿರಿಟ್ಟು ಎಲ್ಲ ಶ್ರೀ ಮೂಲರಾಮನ ಆಟ ಎಂದು ಅಂದುಕೊಂಡರು. ಯಾರಿಗೆ ಯಾರೋ ಪುರಂದರ ವಿಠಲ, ಎಲ್ಲವೂ ಅವನ ಲೀಲೆಯಿಂದ ಬರುತ್ತದೆ, ಋಣ ತೀರಲು ಯಾವುದೋ ಒಂದು ರೀತಿಯಲ್ಲಿ ಬಿಟ್ಟು ಹೋಗುತ್ತವೆ ಎಂದಿಷ್ಟು ಹೇಳಿ ಮೌನ ತಾಳಿದರು. ಇದನ್ನು ಕಣ್ಣಾರೆ ನೋಡುತ್ತಿದ್ದ ಶ್ರೀ ಸುಧೀಂದ್ರರು ಪ್ರಿಯ ಶಿಷ್ಯನ ಸ್ಥಿತಿ ಪ್ರಜ್ಞತೆಯ ಮನೋದಾರ್ಢ್ಯಕ್ಕೆ ವಿಸ್ಮಿತರಾಗಿ ಮೆಚ್ಚಿ ತಲೆದೂಗಿದರು. ಎಂದಿನಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜಪತಪಾದಿ ತಮ್ಮ ಕಾರ್ಯಗಳಲ್ಲಿ ಯಥಾರೀತಿ ಪ್ರವೃತ್ತರಾದರು. ನನ್ನ ಮುಂದಿನ ವಿಡಿಯೋದಲ್ಲಿ ಶ್ರೀ ಸರಸ್ವತಮ್ಮನವರಿಗೆ ಸದ್ಗತಿ ಹಾಗೂ ಶ್ರೀ ಸುಧೀಂದ್ರ ತೀರ್ಥರ ನಿರ್ಯಾಣ ಎಂಬ ಕಥೆಯನ್ನು ಕೇಳೋಣ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.